ನೆಕ್ಸ್ಟ್ is analyst, business analytics. ಇದರಲ್ಲಿ 3 ಸಬ್ಜೆಕ್ಟ್ ಇದೆ. business intelligence, predictive analytics using R, that is pure practical. 70 marks examination will happen in the lab. ನಾವೇ ಕ್ವಶನ್ ಪೇಪರ್, ನಾನು ಐ ಆಮ್ ಆಲ್ಸೋ ಒನ್ ಆಫ್ ದಿ ಎಕ್ಸಾಮಿನರ್ ಇನ್ BCO. ನಾವು ಏನ್ ಮಾಡ್ತೀವಿ, 70 ಮಾರ್ಕ್ಸ್ ಪೇಪರ್ ತಗೊಂಡು ಹೋಗ್ತೀವಿ. 20 ಮಾರ್ಕ್ಸ್ 2 ಕ್ವಶನ್ ಇರುತ್ತೆ. ರೆಕಾರ್ಡ್ಗೆ ಮತ್ತೆ ವೈವಾ ಓಸಿಗೆ ಮಾರ್ಕ್ಸ್ ಇರುತ್ತೆ. 20 ಮಾರ್ಕ್ಸ್ ವೈವಾ ಓಸಿಗೆ, 10 ಮಾರ್ಕ್ಸ್ ರೆಕಾರ್ಡ್ಗೆ. ಇದನ್ನ 70 ಮಾರ್ಕ್ಸ್ ನಾವು ಕಂಪಲ್ಸರಿ ಕ್ಲಾಸಲ್ಲೇ ಮಾಡ್ತೀವಿ. ಅಂದ್ರೆ ನಾವು ಬಂದು ಎಕ್ಸಾಮಿನರ್ 3 ಅವರ್ ಕೂತ್ಕೊಂಡು ನಿಮ್ಗೆ ಎಕ್ಸಿಕ್ಯೂಷನ್ ಒಂದು 2 ಸಮ್ ಕೊಡ್ತೀವಿ. ಅದನ್ನ ಎಕ್ಸಿಕ್ಯೂಟ್ ಮಾಡಿ ಪ್ರಿಂಟ್ಔಟ್ ತೆಗೆದು ಕೊಟ್ರೆ ವ್ಯಾಲ್ಯೂ ಮಾಡಿ ವೈವಾ ಓಸಿ ಕೇಳಿ 70ಕ್ಕೆ ಎಷ್ಟು ಕೊಡ್ಬೋದು? ಒಂದು 60 ಮೇಲೆ ಕೊಡ್ತೀವಿ, ಇಲ್ಲ 50 ಮೇಲೆ. ನೀವು ಚೆನ್ನಾಗಿ ಮಾತಾಡಿದ್ರೆ 60 ಮೇಲೆ ಕೊಡ್ತೀವಿ. ಹಂಗೆ ಹಿಂಗೆ ಸ್ವಲ್ಪ ದೊಡ್ಡಸಿದ್ರೆ ಒಂದು 50 ಇಂದ 60ಗೆ ಮೇಡಮ್ ಮುಖ, ನಿಮ್ಮ ಟೀಚರ್ಸ್ ಮುಖ ನೋಡ್ಕೊಂಡೆ 50 ಇಂದ 60ಗೆ ನಿಲ್ಲಿಸಿ ಹೋಗ್ತೀವಿ. ದಿಸ್ ಇಸ್ ವಾಟ್ ಇಸ್ ಫ್ಯಾಕ್ಟ್. ನೀವು ಅದೇ ಎಕ್ಸಾಮ್ ಅಲ್ಲಿ ಕೂಪರ್ ಅಂಡ್ ಕೂಪರ್, ಅಶ್ವತ್ಥಪ್ಪ ಅವ್ರನ್ನ ಪಕ್ಕದಲ್ಲಿ ಕುಣಿಸ್ಕೊಂಡು ಬರೆದ್ರು ಯಾರು ಎಕ್ಸಾಮ್ ವ್ಯಾಲ್ಯೂಯೇಷನ್ ಕೊಡಲ್ಲ. ಯಾಕಂದ್ರೆ ಯಾರು ಬಂದಿದ್ದಾರೆ ಮಾರ್ಕ್ಸ್ ಇಷ್ಟು ಕೊಡ್ಬೇಕು ಅಷ್ಟು ರೇಂಜಲ್ಲಿ ನಿಲ್ಲಿಸ್ತೀವಿ, ರೈಟ್? ಹಂಗಾಗಿ ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್ ಯೂಸಿಂಗ್ ಆರ್ ಗುಡ್. ನೆಕ್ಸ್ಟ್ ಡೇಟಾ ವೇರ್ಹೌಸಿಂಗ್ ಅಂಡ್ ಡೇಟಾ ಮೈನಿಂಗ್. ನಾರ್ಮಲ್ ಆಗಿ ಇದು ಆರ್ಕಿಟೆಕ್ಚರ್ ಅಲ್ಲಿ ಬರುತ್ತೆ. ಡೇಟಾ ಸೈಂಟಿಸ್ಟ್ ಓದೋದು, ಅನಲಿಸ್ಟ್ ಓದೋದು ಇವೆರಡು ಸಬ್ಜೆಕ್ಟ್, ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂಡ್ ಪ್ರಿಡಿಕ್ಟಿವ್ ಯೂಸಿಂಗ್ ಆರ್. ನೀವೇನ್ ಮಾಡ್ತೀವಿ, ಫಿನಾನ್ಸ್ ಅಲ್ಲಿ 3 ತಗೊಂಡಿದ್ದೀರಾ, CTMO, APM, CVFM, ಈ 2 ತಗೋಬೇಕು. ಅವಾಗ ಏನ್ ಮಾಡ್ತೀರಾ, 3.7.1, 3.7.2 2 ತಗೋತೀರಾ. ಅವಾಗ ನಿಮ್ಗೆ ಅನಾಲಿಟಿಕ್ಸ್ ಅಂತಾನು ಬರುತ್ತೆ. ನಿಮ್ಗೆ ಪ್ರೊಫೆಷನಲಿಸಮ್ ಅಂತ ಬಂದ್ರೆ ಫಿನಾನ್ಸ್ ಅನಾಲಿಟಿಕ್ಸ್, HR ಮಾರ್ಕೆಟಿಂಗ್. HR ಎಲ್ಲಾ ಕಾಲೇಜಲ್ಲೂ HR ತಗೊಂಡಿರ್ತಾರೆ. ಎಲ್ಲಾ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಮಾರ್ಕೆಟಿಂಗ್. ನಾವು ಸರ್ಚ್ ಮಾಡಿದಾಗ ನಿಮ್ಗೆ ಕೆರಿಯರ್ ಇವಾಗ ಯಾವುದೋ ಫಾರಿನ್ ಕಂಟ್ರಿಗೆ ಹೋಗ್ಬೇಕು, ಐ ಎಮ್ HR ಸ್ಪೆಷಲೈಸೇಷನ್ ಯಾವ ಫಾರಿನ್ ಅಲ್ಲೂ ಇಲ್ಲ. ಆ HR ಪಾಲಿಸೀಸೇ ಬೇರೆ ಇರುತ್ತೆ. ಈ ಫಾರಿನ್ ಕಂಟ್ರಿ ಸ್ವಲ್ಪ ಕಷ್ಟ HR ಗೆ. ಮಾರ್ಕೆಟಿಂಗ್ ಹೋದ್ರೆ ಫಾರಿನ್ ಹೋಗ್ಬೋದು, ಬಟ್ ಮಾರ್ಕೆಟಿಂಗ್ ಅವ್ನಿಗೆ ಒಬ್ಬರನ್ನ ಕನ್ವಿನ್ಸ್ ಮಾಡಕ್ಕೆ ಬರಲ್ಲ. ಮಾರ್ಕೆಟಿಂಗ್ ಸಬ್ಜೆಕ್ಟ್ ನ ತಗೋಬಿಟ್ಟು ಏನ್ ಮಾಡ್ತೀರಾ, you have to select the specialization based on your competency. ಏನ್ ಕಾಂಪಿಟೆನ್ಸಿ ಅಂದ್ರೆ 3 ASK ಅಂತ. ಕಾಂಪಿಟೆನ್ಸಿ ಅಂದ್ರೆ ASK. ಏನ್ ASK? ಆಸ್ಕ್ ಅಂತ, ಆಸ್ಕ್ ದಿ ಕಾಂಪಿಟೆನ್ಸಿ. ಜ್ಞಾಪಕ ಇಟ್ಕೊಳ್ಳಿ, ಮ್ಯಾಪಿಂಗ್ ಅದು. ASK ಅಂದ್ರೆ ಏನು? ಎಬಿಲಿಟಿ, ಸ್ಕಿಲ್, ನಾಲೆಜ್. ಈ 3ನ್ನ ನೀವು ಗಮನದಲ್ಲಿ ಇಟ್ಕೊಂಡು ಸ್ಪೆಷಲೈಸೇಷನ್ ನ ಆಫ್ ಮಾಡ್ಕೋಬೇಕು. ಸರ್, ಐ ಆಮ್ ಗುಡ್ ಇನ್ ಕಂಪ್ಯೂಟರ್, ಇನ್ ಮೈ PUC ಐ ಹ್ಯಾವ್ ಸ್ಟಡಿಡ್ ಕಂಪ್ಯೂಟರ್ ಸೈನ್ಸ್, ಐ ಆಮ್ ಗುಡ್ ಇನ್ ಸಾಫ್ಟ್ವೇರ್ಸ್. ಫಿನಾನ್ಸ್ ಅಂಡ್ ಮಾರ್ಕೆಟಿಂಗ್ ತಗೋತಾ ಇದ್ದೀನಿ, ನಾನೇ ಆಸ್ ಎ ಡೈರೆಕ್ಟರ್ ಅಂಡ್ ಪ್ರಿನ್ಸಿಪಲ್ ಆಫ್ ಮೈ ಕಾಲೇಜ್, ಐ ವಿಲ್ ನಾಟ್ ಗಿವ್ ದಿ ಆಪ್ಷನ್ ಸ್ಪೆಷಲ್. ಫಸ್ಟ್ ಹೋಗಿ ನೀನು ಅನಾಲಿಟಿಕ್ಸ್ ಅಂತ ಕೊಡ್ತೀವಿ. ಯಾಕೆ? ಅವ್ನು ಕಂಪ್ಯೂಟರ್ ಚೆನ್ನಾಗಿದ್ದಾನೆ, ಸ್ಟ್ರಾಂಗ್ ಇದ್ದಾನೆ, ಈ ಇಸ್ ಹ್ಯಾವಿಂಗ್ ದಿ ಕಾಂಪಿಟೆನ್ಸಿ, ಎಬಿಲಿಟಿ, ಸ್ಕಿಲ್, ನಾಲೆಜ್. ಸುಮ್ಮನೆ ಒಂದು ಮಾರ್ಕೆಟಿಂಗ್ ತಗೊಂಡು ಈ ಕೆನಾಟ್ ಸ್ಪೀಕ್ ಒನ್ ವರ್ಡ್ ಟು ಸೆಲ್ ದಿ ಪ್ರಾಡಕ್ಟ್. ಮಾರ್ಕೆಟಿಂಗ್ ಎಲ್ಲರಿಗೂ ಬೇಕು, ಯಾವ ಸಬ್ಜೆಕ್ಟ್ ಆದ್ರೂ ಓದಿ. ಮಾರ್ಕೆಟ್ ಯುವರ್ ಸೆಲ್ಫ್, ಯು ಆರ್ ಗೋಯಿಂಗ್ ಟು ಮಾರ್ಕೆಟ್ ಯುವರ್ ಸೆಲ್ಫ್. ಇಂಟರ್ವ್ಯೂ ಮುಂದೆ ನಿನ್ನ ನೀವು ಸೇಲ್ ಮಾಡ್ಕೋಬೇಕು ತಾನೆ. ಐ ನೋ ದಿಸ್, ಐ ನೋ ದಟ್ ಅಂತ ಹೇಳೋದು ಸೇಲ್ ಮಾಡ್ಕೋಬೇಕು. That is what the ultimate end output of the programs, MBA program, MCOM, any program. We are going to sell yourself in front of the interviewer. Interviewer ಮುಂದೆ ನಮ್ಮನ್ನ ನಾವು ಬ್ರ್ಯಾಂಡಿಂಗ್ ಮಾಡ್ಕೋಬೇಕಲ್ವಾ. ನನ್ಗೆ ಅದು ಗೊತ್ತು, ಇದು ಗೊತ್ತು, ಅವಾಗ ಇಲ್ಲಿ ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೇಬೇಕು. ನೆಕ್ಸ್ಟ್ ಇದು ಫಾರ್ ಎಕ್ಸಾಂಪಲ್ ಫಿನಾನ್ಸ್ ಅಲ್ಲಿ 3 ಓದ್ತಾ ಇದ್ದೀರಾ, ಇಲ್ಲಿ 2 ಡೇಟಾ ವೇರ್ಹೌಸ್ ಬಿಟ್ಟು 2 ತಗೊಂಡಿದ್ದೀರಾ, ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂಡ್ ಪ್ರಿಡಿಕ್ಟಿವ್ ಯೂಸಿಂಗ್ ಆರ್. After that, in the 4th semester, you have to study only 2 subjects in the finance. 2 subject finance ಅಲ್ಲಿ ಓದ್ತೀರಾ, ಈ 3 ಓದಬೇಕು. All these 3 subjects are very very important in the analytics. Big data analytics. What are the software we are using in big data analytics? Hadoop ಅಂತ ಇದೆ, ನಾಟ್ Adobe. ಕೆಲವರು ಗೊತ್ತಿರಲ್ಲ, ಐ ನೋ ಎವ್ರಿಥಿಂಗ್ ಅಂತ ಹೇಳ್ತಾರೆ. Hadoop ಬೇರೆ, Hadoop ಬೇರೆ. Hadoop ಅಂದ್ರೆ HADOOP. Hadoop ಅಂತ ಮ್ಯಾಸಿವ್ ಡೇಟಾನ ಯೂಸ್ ಮಾಡಿ ಅನಾಲಿಟಿಕ್ಸ್ ಮಾಡಕ್ಕೆ ಯೂಸ್ ಮಾಡೋದು Hadoop ಸಾಫ್ಟ್ವೇರ್ಸ್, ರೈಟ್? ಅದು ಬಿಗ್ ಡೇಟಾ ಅನಾಲಿಟಿಕ್ಸ್ ಅಲ್ಲಿ we are going to learn what are all the software we are using for the analytics. Next to data visualization and business reporting using Tableau software. Power BI, Tableau ಇದೆಲ್ಲ ಒಂದೇ ಕ್ಯಾಟಗರಿ. ಡೇಟಾ ವಿಜುವಲೈಸೇಷನ್ ಇದಕ್ಕೂ ನಿಮ್ಗೆ ಸೇಮ್ ಆರ್ ಪ್ರೋಗ್ರಾಮ್ ತರ ನಾವೇ ಬಂದು ಎಕ್ಸಾಮ್ ನ ಇಲ್ಲಿ ಕಂಡಕ್ಟ್ ಮಾಡ್ತೀವಿ, ರೈಟ್? ಕಾಲೇಜಲ್ಲೇ ಕಂಡಕ್ಟ್ ಮಾಡೋದು. Tableau is very easiest software compared to R. ಇದನ್ನ ಮಾಡಿ 70 ಮಾರ್ಕ್ಸ್ ಗೆ ಎಕ್ಸಾಮ್ ಇಲ್ಲೇ ಕಂಡಕ್ಟ್ ಮಾಡ್ತೀವಿ. 3 ಅವರ್ ನಾವೇ ಇರ್ತೀವಿ ಎಕ್ಸಾಮಿನರ್ಸ್. ಅಂದ್ರೆ ಯೂನಿವರ್ಸಿಟಿಯಿಂದ ಬರ್ತಾರೆ, ನಮ್ಮ ಇಂಟರ್ನಲ್ ಇರಲ್ಲ. ಯೂನಿವರ್ಸಿಟಿ ನಮ್ಮನ್ನ ಕಳಿಸ್ತಾರೆ, ನಾವು ಎಕ್ಸಾಮ್ ಕಂಡಕ್ಟ್ ಮಾಡಿ ಮಾರ್ಕ್ಸ್ ನ ಬೇಸ್ಡ್ ಆನ್ ದೇರ್ ಕಾಂಪಿಟೆನ್ಸಿ ವಿಲ್ ಗಿವ್ ದಿ ಮಾರ್ಕ್ಸ್. ನೆಕ್ಸ್ಟ್
ಎಮರ್ಜಿಂಗ್ ಟೆಕ್ನಾಲಜಿಲಿ ಏನೆಲ್ಲ ಟೆಕ್ನಾಲಜಿ ಬರ್ತಾ ಇದೆ, ವಿ ಹ್ಯಾವ್ ಟು ಅಡಾಪ್ಟ್ ಅಂಡ್ ವಿ ಹ್ಯಾವ್ ಟು ಅಪ್ಗ್ರೇಡ್ ಅವರ್ ಸೆಲ್ಫ್ ಟು ದ ಕಾಂಟೆಂಪರರಿ. ಮಾರ್ಕೆಟ್ ಅಲ್ಲಿ ಏನಿದೆ, ಚಾರ್ಟ್ ಜಿಪಿಟಿ ಎಷ್ಟು ಜನಕ್ಕೆ ಯೂಸ್ ಮಾಡಕ್ ಬರಲ್ಲ ಸರ್, ನಾನು ಇನ್ನೂ ಓಪನ್ ಮಾಡಿಲ್ಲ, ಯೂಸ್ ಮಾಡಕ್ ಬರಲ್ಲ. ಇವಾಗ ಎಲ್ಲರೂ ಅಡಾಪ್ಟ್ ಮಾಡ್ಕೊತಾ ಇದ್ದೀರಾ ತಾನೆ, ರೈಟ್? ಮೆಟಾ ವಾಟ್ಸ್ಆಪ್ ಅಲ್ಲಿ ಇವಾಗ ಮಕ್ಳು ಹೆಂಗೆ ಅಂದ್ರೆ, ಮುಂಚೆ ಸರ್ ಟುಡೇ ಐ ಆಮ್ ಗೋಯಿಂಗ್ ಟು ಟೇಕ್ ಲೀವ್, ಐ ಆಮ್ ನಾಟ್ ಕಮಿಂಗ್ ಟು ಕಾಲೇಜ್, ಈ ತರ ಕಳಿಸ್ತಾ ಇದ್ರು. ಇವಾಗ ರೈಟ್ ಎ ಲೀವ್ ಲೆಟರ್ ಅಂತ ಬರೀತಾರೆ, ಅದೇನ್ ಬರುತ್ತೆ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾರೆ. ಅಟ್ಲೀಸ್ಟ್ ಪ್ರೊಫೆಷನಲಿಸಮ್ ಬಂದಿದೆ because of the meta and because of the chat GPT. They will write all this content in the chat GPT and they will send. ನಿಮ್ಗೂ ಗೊತ್ತಿರುತ್ತೆ, hi good morning sir, dear respect, ಇದೆಲ್ಲ ಕಲಿಯುತ್ತಾ ಇದ್ದಾರೆ. You have to learn. chat GPT ಇಂದ ಕಲಿಯೋದು ಇದೆ, right? See, in this, if you have taken this opportunity, there are some career opportunity in analytics also, like business analyst, data analyst, data scientist. Those who are having computer science background, they will become the data scientist. There is a huge difference between the data scientist and data analyst. Analyst role ಬೇರೆ, data scientist role ಬೇರೆ ಇದೆ. ನೋಡಿ ಅಲ್ಲಿ ಇದೆ ಡಿಫರೆನ್ಸ್. Data analyst, data specialist, collecting, cleaning and interpreting data to identify trends, solve business problem and present actionable insights. Data scientist they know developing predictive models. Analyst ಮಾಡಲ್ಲ ಅದನ್ನ, ಯಾರು ಮಾಡೋದು? The data scientist will develop the predictive modeling, conducting advanced analytics, creating algorithms for business forecasting and optimization. He will do all this role as a data scientist. Architecture okay ಬರುತ್ತೆ. Next, financial analyst, that is analytics focus. Finance plus analytics ತಗೊಂಡ್ರೆ financial analyst ಬರುತ್ತೆ. Financial data analyst, investment analyst, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ನೀವು ಸಜೆಷನ್ ಕೊಟ್ಟರು ಹಾಸ್ಕೊಳ್ಳೋದು. Where and all I have to invest. ನಮ್ಮಲ್ಲಿ ಫೈನಾನ್ಷಿಯಲ್ ಲಿಟ್ರಸಿ ವೆರಿ ಪೂರ್ ಇನ್ ಇಂಡಿಯಾ, ಗೊತ್ತಾ? ಫೈನಾನ್ಷಿಯಲ್ ಲಿಟ್ರಸಿ ಇಲ್ಲ. ಫೈನಾನ್ಷಿಯಲ್ ಲಿಟ್ರಸಿನ ಜಾಸ್ತಿ ಮಾಡೋದಕ್ಕೆ ಸಜೆಷನ್ ಇವಾಗ ನಾನೇ ಕೇಳ್ತೀನಿ, ವೇರ್ ಐ ಶುಡ್ ಇನ್ವೆಸ್ಟ್ ಮೈ ಮನಿ, ಐ ಹ್ಯಾವ್ 1 crore rupees, ವೇರ್ ಅಂಡ್ ಆಲ್ ಐ ಹ್ಯಾವ್ ಟು ಇನ್ವೆಸ್ಟ್ ಟು ಮಿನಿಮೈಸ್ ದಿ ರಿಸ್ಕ್. ಇವಾಗ ಫೈನಾನ್ಸ್ ಫ್ಯಾಕಲ್ಟಿ ಹೇಳ್ಬೇಕಲ್ವಾ, ಅದನ್ನ ನೀವು ಫೈನಾನ್ಸ್ ತಗೊಂಡಿದ್ದೀರಾ ಅಂದ್ರೆ ಹೇಳ್ಬೇಕಲ್ಲ ಸ್ಪೆಷಲೈಸೇಷನ್. ನೀವು ಹೇಳಿದ್ರೆ ಯು ಕ್ಯಾನ್ ಈಸಿಲಿ ಚಾರ್ಜ್ ಸಮ್ ಅಮೌಂಟ್. ಇಫ್ ಯು ಗಿವ್ ದಿ ವ್ಯಾಲ್ಯೂಬಲ್ ಇನ್ಸೈಟ್ ಟು ದ ಇನ್ವೆಸ್ಟರ್, ಯು ಕ್ಯಾನ್ ಈಸಿಲಿ ಚಾರ್ಜ್ ಸಮ್ ಅಮೌಂಟ್ ಇನ್ ಫ್ಯೂಚರ್. Next, operations analyst, analyzing operational data to improve process, supply chain efficiency, supply chain management allo ಅಷ್ಟೇ analyst ಗೆ ಇಲ್ಲಿ. ಇವಾಗ ನೋಡಿ, if you want to book air ticket from India, the cost is very high. ಅದೇ ಸಿಂಗಾಪುರ್ ಅಲ್ಲಿ ಬುಕ್ ಮಾಡಿದ್ರೆ ಇನ್ನೂ ಕಡಿಮೆ ಆಗುತ್ತೆ. ನೀವು ಅದನ್ನ ಅನಲೈಸ್ ಮಾಡಿ where and all we can minimize the cost of the operation, the analyst will do, right? Like supply chain analyst and product analyst. Now product analyst role, product manager ಅದರಲ್ಲಿ evaluating product performance, conducting user behavior analysis. So the user behavior analysis, as an analyst they will do the analysis on this and they will predict. There are 4 types of analytics: predictive analytics, prescriptive analytics, descriptive analytics. ನೀವು BA ಓದಿರ್ತೀರಾ, ಮೊನ್ನೆ ಬರ್ತಿರಲ್ಲ ಎಕ್ಸಾಮ್, ಸೇಮ್ ಕ್ವಶನ್ ಬಂದಿತ್ತು 4 V's. ಅದೆಲ್ಲ ನೀವು ಪ್ರಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್ಗೂ, ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್ಗೂ, ಡಯಾಗ್ನೋಸ್ಟಿಕ್ ಅನಾಲಿಟಿಕ್ಸ್ಗೂ, ಡಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್ಗೂ ಡಿಫರೆನ್ಸ್ ಇದೆ ಅಲ್ಲ. ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್ ಅಂದ್ರೆ ಏನು? ಫೋರ್ಕಾಸ್ಟಿಂಗ್. ಪ್ರಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್ ಅಂದ್ರೆ ಪ್ರಿಸ್ಕ್ರಿಪ್ಟಿವ್ ರೆಕಮೆಂಡೇಶನ್ಸ್. ಇವಾಗ ನಾನು ಪ್ರಿಡಿಕ್ಟಿವ್ ಏನೋ ನಿಮ್ಗೆ ಒಳ್ಳೆ ಕೆಲಸ ಸಿಗುತ್ತೆ ಕರೆಕ್ಟ್ ಆಗಿ ಓದಿದ್ರೆ, ಇದು ಪ್ರಿಡಿಕ್ಟಿವ್. ನೀವು ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ, ಎಷ್ಟು ಅಸೈನ್ಮೆಂಟ್ ಮಾಡಿದ್ದೀರಾ, ಏನ್ ಸರ್ಟಿಫಿಕೇಶನ್ ಮಾಡಿದ್ದೀರಾ, ಇದೆಲ್ಲ ಹಾಕಿದ್ರೆ ಡೇಟಾ, ಅವಾಗ ನಾನು ಪ್ರಿಡಿಕ್ಟಿವ್ ಹೇಳ್ಬೋದು. ನೀವೇನು ಡೇಟಾ ಕೊಟ್ಟಿಲ್ಲ ನಾನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಏನು ಆಗಲ್ಲ ಅಂತ ದಟ್ ಇಸ್ ಆಲ್ಸೋ ಪ್ರಿಡಿಕ್ಷನ್, ರೈಟ್? ಡಿಸ್ಕ್ರಿಪ್ಟಿವ್ ಏನೋ ಹಿಂಗ್ ಮಾಡ್ಬೇಕು ಅಂತ ಹೇಳ್ಬೇಕಲ್ವಾ, ದಟ್ ಇಸ್ ವಾಟ್ ಡಿಸ್ಕ್ರಿಪ್ಟಿವ್. ಡಯಾಗ್ನೋಸ್ಟಿಕ್ ಯಾಕೆ ಹಿಂಗ್ ಆಯ್ತು ಅಂತ ಹೇಳ್ಬೇಕಾ, ದಟ್ ಇಸ್ ವಾಟ್ ಡಯಾಗ್ನೋಸ್ಟಿಕ್ ಅನಾಲಿಟಿಕ್ಸ್. ನೀವು ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡ್ರೆ we can easily go for the product analysis. HR analytics specialist, ಅದರಲ್ಲಿ HR ಅಲ್ಲೂ if you have taken the HR as a specialization plus analytics, ಅವಾಗ ನೀವು HR analyst ಆಗಿ ವರ್ಕ್ ಮಾಡಬಹುದು. ಏನ್ HR analyst? What is the attrition rate in Sheshadrapuram? ಅಟ್ರಿಷನ್ ರೇಟ್ ಗೊತ್ತಾ? ಅಟ್ರಿಷನ್ ರಿಟೆನ್ಷನ್ ಅಂದ್ರೆ, ಅಟ್ರಿಷನ್ ಅಂದ್ರೆ ಎಷ್ಟು ಜನ ಬಿಟ್ಟು ಹೋಗ್ತಾರೆ, ರಿಟೆನ್ಷನ್ ಅಂದ್ರೆ ಎಷ್ಟು ಜನ ಹೋಗೋಣ ತಡೆದಿರ್ಕೋತೀವಿ, ಅದು ರಿಟೆನ್ಷನ್ ರೇಟ್ ಅಂತ. ಇವಾಗ ನಾನು ಆಸ್ ಎ IBM ಕಂಪನಿ HR ಮ್ಯಾನೇಜರ್, ಐ ಕ್ಯಾನ್ ಈಸಿಲಿ ಡೂ ದಿ ಅನಾಲಿಸಿಸ್. TCS ಕಂಪನಿ HR ಅನಾಲಿಸ್ಟ್, ಐ ಕ್ಯಾನ್ ಅನಲೈಸ್ ಹೌ ಮೆನಿ ಆಫ್ ದೆಮ್ ಆರ್ ಪ್ಲಾನಿಂಗ್ ಟು ಕ್ವಿಟ್ ದಿ ಕಂಪನಿ. ಏನ್ ಪ್ರಿಡಿಕ್ಟ್ ಮಾಡ್ತಾರೆ, ಓ ದಿಸ್ ಆರ್ ದ ಅಟ್ರಿಷನ್ ರೇಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್. ರಿಟೈನ್ ಮಾಡಕ್ಕೆ ಏನ್ ಸ್ಟ್ರಾಟಜಿ ಮಾಡಬೇಕು, ದ ಟಾಪ್ ಲೆವೆಲ್ ಎಕ್ಸಿಕ್ಯೂಟಿವ್ಸ್ ವಿಲ್ ಯೂಸ್ ದಿ ಸ್ಟ್ರಾಟಜಿ ಟು ರಿಟೈನ್ ದೆಮ್. ನೆಕ್ಸ್ಟ್,
ರಿಸ್ಕ್ ಅನಾಲಿಸ್ಟ್ ಅಲ್ಲಿ ರಿಸ್ಕ್ ಡೇಟಾ ಮ್ಯಾನೇಜರ್, ಅದರಲ್ಲಿ ಅಸೆಸಿಂಗ್ ಬಿಸ್ನೆಸ್ ರಿಸ್ಕ್ ಥ್ರೂ ಡೇಟಾ ಅನಾಲಿಸಿಸ್, ಇದೆಲ್ಲ ಆಸ್ ಎ ಅನಾಲಿಸ್ಟ್ ಇಫ್ ಯು ಹ್ಯಾವ್ ದಿ ನಾಲೆಜ್ ಆಫ್ ದ ರಿಸ್ಕ್ management, then you can really take the decision. And customer experience that is related to marketing. In healthcare analyst also, healthcare, ನಿಮಗೆ ಡಯಾಬಿಟಿಸ್ ಜಾಸ್ತಿ ಆಗುತ್ತಾ ಇಲ್ವಾ, ನೀವು ಟ್ರೀಟ್ಮೆಂಟ್ ಗೆ ಬರ್ತೀರಾ ಇಲ್ವಾ ಅಂತ ಅನಲೈಸ್ ಮಾಡೋರು ಇದ್ದಾರೆ. ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್ ಗೊತ್ತಿದೆಯಾ? ನೋಡಿ, ಬಿಕಾಸ್ ಆಫ್ ದಿ ಆಧಾರ್ ಕಾರ್ಡ್ ಅನಾಲಿಸ್ಟ್ ಹೆಂಗ್ ಥಿಂಕ್ ಮಾಡ್ತಾರೆ ಅಂದ್ರೆ, ವೆದರ್ ಐ ಶುಡ್ ಗಿವ್ ದಿ ಲೋನ್ ಟು ಯು ಆರ್ ನಾಟ್. ಸಿಬಿಲ್ ಇದೆ ತಾನೆ, ಸಿಬಿಲ್ ನ ನೋಡ್ಕೊಂಡು ಅವ್ನು ಹೇಳ್ತಾನೆ, ಇವನ್ಗೆ ಲೋನ್ ಕೊಟ್ರೆ ಅವ್ನು ವಾಪಸ್ ಕೊಡಲ್ಲ ನನಗೆ, ಯಾಕಂದ್ರೆ ಇವ್ನು ಇನ್ನೂ ಸಾಲ ಎಷ್ಟೊಂದಿದೆ. That is what the importance of the data analyst. ಬ್ಯಾಂಕ್ ಎಲ್ಲ ತಗೋತಾ ಇದ್ದಾರೆ. ನೆಕ್ಸ್ಟ್ ಕನ್ಸಲ್ಟಿಂಗ್ ರೋಲ್ಸ್, ಅನಾಲಿಟಿಕ್ ಕನ್ಸಲ್ಟೆಂಟ್, ಸ್ಟ್ರಾಟಜಿಕ್ ಕನ್ಸಲ್ಟೆಂಟ್, ಅದೆಲ್ಲ ಡೇಟಾ ನೋಡ್ಕೊಂಡು ಮಾಡೋದು. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಸ್ಪೆಷಲಿಸ್ಟ್, ಎಐ ಸ್ಪೆಷಲಿಸ್ಟ್, ಎಂಎಲ್ ಮ್ಯಾನೇಜರ್. If you have taken the specialization, it will be very useful for your career to become AA specialist and ML specialist. ಅದನ್ನು ಆಗ್ಬೋದು, ಬರೀ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಲ್ಲ, MBA ಸ್ಟೂಡೆಂಟ್ ಆಗ್ಬೋದು. ಅವು ಫಾರ್ ಎಕ್ಸಾಂಪಲ್, ಇಫ್ ಯು ಬಿಕಮ್ ಎ ಮ್ಯಾನೇಜರ್ ಆಫ್ AI ಕಂಪನಿ, ChatGPT ಕಂಪನಿಗೆ ಒಂದು ಜಾಬ್ ರೋಲ್ ಇದೆ, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿ ಪ್ರೋಗ್ರಾಮ್ ಅಂತ, ಪ್ರೋಗ್ರಾಮ್ ಮ್ಯಾನೇಜರ್ ಅಂತ. ನಿಮ್ಗೆ AI ಬಗ್ಗೆ ಎಲ್ಲ ಗೊತ್ತಿರ್ಬೇಕು ತಾನೆ, ಗೊತ್ತಿದ್ರೆ ನಿಮ್ನ ಮ್ಯಾನೇಜರ್ ಮಾಡ್ತೀನಿ. ನಿಮ್ ಸುಮ್ಮನೆ HR ಗೊತ್ತಿದ್ದು ಮ್ಯಾನೇಜರ್ ಮಾಡಲ್ಲ. ಪ್ರೋಗ್ರಾಮ್ ಮ್ಯಾನೇಜರ್ಗೆ ಯು ಶುಡ್ ಹ್ಯಾವ್ ದಿ ನಾಲೆಜ್ ಆಫ್ ಟೆಕ್ನಿಕಲ್ ಟರ್ಮಿನಾಲಜೀಸ್. ಇಟ್ ವಿಲ್ ಬಿ ಪಾಸಿಬಲ್ ಫ್ರಮ್ ದಿ ಅನಾಲಿಟಿಕ್ಸ್. ಅವ್ರದೆಲ್ಲ ಪ್ಯಾಕೇಜ್ 23 lakh, 40 lakh, 39 lakh, 50 lakh ಆ ಥರ ಇದೆ. ಇವಾಗ ನಮ್ಮಲ್ಲೇ ಇದೆ, ನಮ್ಮ ಕಾಲೇಜಲ್ಲಿ ಒಂದು US ಬೇಸ್ಡ್ ಕಂಪನಿ, ಜರ್ಮನ್ ಕಂಪನಿ, 40 lakh rupees ಪ್ಯಾಕೇಜ್. ನೀವು ಮಾರ್ಕೆಟಿಂಗ್ ಆದ್ರೂ ಕಳಿಸಿ, HR ಆದ್ರೂ ಕಳಿಸಿ, ಫಿನಾನ್ಸ್ ಆದ್ರೂ ಕಳಿಸಿ, ಅವರು ಕೆಲಸ ಕೂಡ ಜರ್ಮನ್ ಅಲ್ಲಿ ರೆಡಿ ಇದ್ದಾರೆ. ಕನ್ಸಲ್ಟೆಂಟ್ ಬಂದಿದ್ದ ಮೀಟ್ ಮಾಡಕ್ಕೆ. ಏನ್ ಕಂಡೀಷನ್ ಅಂದ್ರೆ ಜರ್ಮನ್ ಲ್ಯಾಂಗ್ವೇಜ್ ಬರಬೇಕು, ಅದು ಲೆವೆಲ್ 2 ಪಾಸ್ ಆಗಿರ್ಬೇಕು ಅಷ್ಟೇ. ನಮ್ಮ ಹುಡುಗರು ಎಲ್ಲರೂ ಚೆನ್ನಾಗಿದ್ದಾರೆ, ಬಟ್ ಎಲ್ಲಾನು ಸ್ಪೆಷಲೈಸೇಷನ್ 4 ಕೊಟ್ಟಿದೀವಿ, ಇನ್ನೂ ಕೊಟ್ಟಿಲ್ಲ. ಇದು ಇವಾಗ ಸೆಕೆಂಡ್ ಇಯರ್ ಬರ್ತಾ ಇದ್ದಾರೆ ನಿಮ್ಮ ಬ್ಯಾಚ್. ಜರ್ಮನ್ ಲ್ಯಾಂಗ್ವೇಜ್ ಯಾರಿಗೂ ಬರಲ್ಲ. ಅವನೇನಂದ್ರೆ ಮಾರ್ಚ್ ಅಷ್ಟರಲ್ಲಿ ನನಗೆ 12 ಜನ ಹುಡುಗರು ಬೇಕು ಕಳಿಸಿ ಅಂತ. ನಮ್ಮ ಹುಡುಗರು ಮಾರ್ಚ್ ಅಷ್ಟರಲ್ಲಿ ಕಲಿತಾರೆ ಜರ್ಮನ್. ಹಿಂದಿನೇ ಕಲಿಲಿಲ್ಲ, ಪಕ್ಕದಲ್ಲಿ ಹಿಂದಿಯವ್ರು ಇದ್ಕೊಂಡು ಹಿಂದಿಯವರೆಲ್ಲ ಕನ್ನಡ ಕಲ್ತ್ಬಿಟ್ರು. ನಮ್ಮ ಹುಡುಗರು ಹಿಂದಿಯವ್ರ ಜೊತೆನೂ ಇರ್ತಾರೆ, ತಮಿಳವ್ರ ಜೊತೆನೂ ಇರ್ತಾರೆ, ಮಲಯಾಳಿ ಜೊತೆನೂ ಇರ್ತಾರೆ, ತೆಲುಗು, ಕನ್ನಡ ಬಿಟ್ಟು ಬೇರೆ ಮಾತಾಡಲ್ಲ. ಸ್ವಾಭಿಮಾನ ಇದೆ. ದಿಸ್ ವಾಟ್ ದಿ ಫ್ಯಾಕ್ಟ್ ಅಲ್ಲ. ಅದೇ ನೋಡಿ, ಹಿಂದಿಯವರು ಬಂದಿದ ತಕ್ಷಣ ಅಕ್ಕ, ಅಮ್ಮ, ಅಣ್ಣ, ಇದು ಬರಲ್ಲ, ಇದು ಬರುತ್ತೆ, ಅಷ್ಟಕ್ಕೆ ಬರಲ್ಲ ಮಾತಾಡ್ಬಿಟ್ಟು ಬಿಸ್ನೆಸ್ ಮನ್ ಆಗ್ಬಿಟ್ಟಿದ್ದಾರೆ. ನೋಡಿ, ಇಲ್ಲೇ ನಾವು ಇದೇ ರೋಡಲ್ಲ ಓಡಾಡೋದು. ಮಾಧವ್ ನಗರ ಅಂತ ಪಕ್ಕದಲ್ಲಿದೆ, ಸುಧಾಮ್ ನಗರ, ಮಾಧವ್ ನಗರ ಪಕ್ಕದಲ್ಲಿ, ಮಾಧವ್ ನಗರ ಆ ಕಡೆಗೆ, ರೈಲ್ವೆ ಗೇಟ್ ಇಂದ ಆ ಕಡೆ. ಅಲ್ಲಿ ಹೋಗಿ ನಮ್ಮ ಕನ್ನಡದವ್ರು ಒಬ್ರು ಇಲ್ಲ, ಎಲ್ಲ ಸೆಟರ್ಸ್ಗಳೇ ಇರೋದು, ರಾಜಸ್ಥಾನಿಗಳು. ಆಮೇಲೆ ನಿಮ್ಮ ಈ ಬಿಲ್ಡಿಂಗ್ ಇಂದ ಹಿಂದೆ ಹೋಗಿ, ಅಲ್ಲಿ ಕನ್ನಡದವ್ರು ನಾನು ಹುಡುಕಿದ್ರು ಸಿಗಲ್ಲ. ಎಲ್ಲ ಮಾರವಾಡೀಸ್ಗಳು, ಸೇಟುಗಳು, ಅಪಾರ್ಟ್ಮೆಂಟ್ ಎಲ್ಲ ಮಾರವಾಡೀಸ್, ರಾಜಸ್ಥಾನ ಈ ಕಡೆ ಇರೋದೇ ಇರೋದು. ಏನಂದ್ರೆ ಅವರೆಲ್ಲ ಕನ್ನಡ ಕಲ್ತಿ ಬಿಸ್ನೆಸ್ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ. ನಾವು ಬೇರೆ ಭಾಷೆ ಯಾವ್ದನ್ನು ಕಲಿ. ಹಿಂದಿ ಎಷ್ಟು ಜನಕ್ಕೆ ಬರಲ್ಲ. ಡೈಲಿ ಹೋಗಿ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ತಗೋತೀವಿ, ಹಿಂದಿಲಿ ಮಾತಾಡ್ತೀವ, ಕನ್ನಡದಲ್ಲೇ ಮಾತಾಡ್ತೀವಿ. ಅವ್ನು ಕನ್ನಡ ಕಲಿತ, ನಾವು ವ್ಯಾಪಾರ ಮಾಡಕ್ ಹೋದ್ರು ಕಾಸು ಕೊಡೋದು ನಾವು ಹಿಂದಿ ಕಲೀಲಿಲ್ಲ. ಅದಕ್ಕೆ ಸೇಫ್ ಸ್ಟ್ರಾಟಜಿ ಅಂತ ಕರೀತಾರೆ. ಸೇಫ್ ಸ್ಟ್ರಾಟಜಿ ಇದೆಲ್ಲ ಅನಲಿಸ್ಟ್ ನೀವು ತಿಳ್ಕೋಬೇಕು. ಅಂದ್ರೆ ಒಂದು ಕ್ಲಾಸಲ್ಲಿ ನಮಗೆ ಒಂದೊಂದು ಕ್ಲಾಸಲ್ಲಿ ಒಂದು ಲೈವ್ ಎಕ್ಸಾಂಪಲ್ಸ್ ಇದೆ ನೋಡಿ. ಇವಾಗ ಒಂದು ರೋಡಲ್ಲಿ ಹೋದ್ರೆ, ಇವಾಗ ನಮ್ದು ಪಿನ್ಯ ದಾಸಡಿ, ನೀವು ಅಲ್ಲಿ ಹೋದ್ರೆ ಫಸ್ಟ್ ಒಬ್ಬ ಬರ್ತಾನೆ, ಫಸ್ಟ್ ಕೆಲ್ಸಕ್ಕೆ ಸೇರ್ಕೊಂಡು ಎಲ್ಲ ಕಲ್ತ್ಕೋತಾನೆ. ಎಲ್ಲಿಂದ ರಾ ಮೆಟೀರಿಯಲ್ ತರ್ತಾನೆ, ಇಲ್ಲಿ ಇನ್ವೆಸ್ಟ್ಮೆಂಟ್, ವಿಜುವಲ್ ಮರ್ಚೆಂಡೈಸಿಂಗ್ ಹಿಂಗ್ ಮಾಡೋದು, ಇದನ್ನೆಲ್ಲಾನು ನೀಟಾಗಿ ತಿಳ್ಕೋತಾನೆ. ಆಮೇಲೆ ಕೆಲಸ ಬಿಟ್ಟು ಅವನೇ ಆ ರೋಡಲ್ಲಿ ಒಂದು ಅಂಗಡಿ ಸ್ಟಾರ್ಟ್ ಮಾಡ್ತಾನೆ. ಅಂಗಡಿ ಸ್ಟಾರ್ಟ್ ಮಾಡಿ ಆ ರೋಡಲ್ಲಿ ಯಾವುದು ಬಿಸ್ನೆಸ್ ಇಲ್ಲ ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ನೀವು ಆಸ್ ಎ ಮಾರ್ಕೆಟಿಂಗ್ ಸ್ಟೂಡೆಂಟ್ ಯು ಹ್ಯಾವ್ ಟು ಗೋ ಟು ಫೀಲ್ಡ್ ಅಂಡ್ ಯು ಹ್ಯಾವ್ ಟು ಸ್ಟಡಿ. ನಾನು ನಮ್ಮ ಸ್ಟೂಡೆಂಟ್ ಹತ್ರ ಮಾಡ್ತೀನಿ, ನಮ್ಮ ದೊಡ್ಡಬಳ್ಳಾಪುರ ರೋಡ್, ಇವಾಗ ನಮ್ಮ ಕಾಲೇಜ್ ಅಲ್ಲಿ ಪಾನಿಪುರಿ ಅವ್ರು ಹೆಂಗ್ ಸೇಲ್ ಮಾಡ್ತಾನೆ ನಾನು ಹೇಳ್ತೀನಿ ನೋಡಿ, ಲೈವ್ ಎಕ್ಸಾಂಪಲ್ಸ್ಗಳು. ಇದು ಮುಗೀತು ನಾನು ಸೆಷನ್, ಸುಮ್ಮನೆ ಅವೇರ್ನೆಸ್ಗೋಸ್ಕರ ಹೇಳ್ತೀನಿ. ಸ್ಟಾರ್ಟ್ ಮಾಡ್ತಾನೆ. ಇದು ರೋಡ್ ಅಂದ್ರೆ ಎಷ್ಟು 20 ಅಂಗಡಿ ಇದೆ ಅನ್ಕೊಳ್ಳಿ. ಫಸ್ಟ್ ಅಂಗಡಿ ಬ್ಯಾಗ್ ಅಂಗಡಿ. ಈ ಬ್ಯಾಗ್ ಅಂಗಡಿ ಆದ್ಮೇಲೆ ನೆಕ್ಸ್ಟ್ ಆ ರೋಡಲ್ಲಿ ಅಲ್ಲೊಂದು ಬ್ಯಾಗ್ ಅಂಗಡಿ ಇವಂದೇ ಮಾಡ್ತಾನೆ, ಇನ್ನೊಂದು ಮುಂದೆಗಡೆ ಬ್ಯಾಗ್ ಅಂಗಡಿ ಇವಂದೇ ಮಾಡ್ತಾನೆ. ಬೇರೆ ಕಾಂಪಿಟೇಟರ್ನ ಅವಾಯ್ಡ್ ಮಾಡ್ದಲ್ವಾ, ಇವಂದೇ 4 ಅಂಗಡಿ ಇದೆ ರೋಡಲ್ಲಿ, ಒಬ್ಬನೇ ಓನರ್, 4 ಅಂಗಡಿ. ಕಾಂಪಿಟೇಟರ್ ಬರ್ತಾನ ಬರಲ್ವಾ? ಬರಲ್ಲ. ಆ ರೋಡಲ್ಲಿ 4 ಅಂಗಡಿ, ಬ್ಯಾಗ್ ಅಂಗಡಿ ಬೇಡ, ಬೇರೆ ಅಂಗಡಿ, ಪೇಪರ್ ಗ್ಲಾಸ್ ಅಂಗಡಿ ಮಾಡೋಣ, ಪೇಪರ್ ಪ್ಲೇಟ್ ಅಂಗಡಿ ಮಾಡೋಣ. ಪೇಪರ್ ಪ್ಲೇಟ್ ಅಂತ ಬಂದ್ರೆ ಸೈಟ್ ಒಳ್ಳೆ ಬುದ್ಧಿವಂತ ಆದ್ರೆ ಅವನೇನ್ MBA ಮಾಡಿರಲ್ಲ, ದೇ ಆರ್ ದಿ ಸ್ಕೂಲ್ ಡ್ರಾಪ್ ಔಟ್ಸ್, ಬಟ್ ಥಿಂಕಿಂಗ್ ಬಿಸ್ನೆಸ್ ಸ್ಕಿಲ್ ರೈಟ್.
4 ಅಂಗಡಿ ಇದ್ರೆ ಬೇರೆ ಯಾರು ಕಾಂಪಿಟೇಟರ್ ಬರಲ್ಲ. ಕಸ್ಟಮರ್ ನಾವೇನ್ ಮಾಡ್ತೀವಿ, ಈ ಅಂಗಡಿಗೆ ಹೋಗ್ತೀವಿ, ಇವ್ನು ಬಾರ್ಗೇನ್ ಮಾಡಿ ಸಿಕ್ಕಿಲ್ಲ ಅಂದ್ರೆ ಅವನದೇ ಅಂಗಡಿಗೆ ಹೋಗ್ತೀವಿ, ಅಲ್ಲಿ 300 ರೂಪಾಯಿ ಇಳಿದು ಕೊಟ್ಬಿಡ್ತೀವಿ. ಇಲ್ಲಿ ಬಿಸ್ನೆಸ್ ಆಗಿಲ್ಲ, ಅಲ್ಲಾಗಿದೆಯಾ? ಟೋಟಲ್ 4 ಅಂಗಡಿಯಿಂದ ಬಿಸ್ನೆಸ್ ಎಷ್ಟಾಗುತ್ತೆ? ರೈಟ್. ಆಮೇಲೆ ಇನ್ನೊಂದು ಸರ್ವೆ ಲೈವ್ ಎಕ್ಸಾಂಪಲ್ ನಿಮ್ ಕಾಲೇಜ್ ರಿಲೇಟೆಡ್ ಹೇಳ್ತೀನಿ. ಇಲ್ಲಿ ಒಬ್ರು ಗಂಡ ಹೆಂಡತಿ ಇಬ್ರು ಸಮೋಸ ಕಚೋರಿ ಎಲ್ಲ ಮಾಡ್ತಾರೆ ಅಪೋಸಿಟ್. RC ಕಾಲೇಜ್ ಹತ್ರನೂ ಇದೆ, ಮಾರಾಣಿಸ್ ಕಾಲೇಜ್ ಒಳಗಡೆ ನಾವೇ ಪರ್ಮಿಷನ್ ಕೊಡಿಸಿದೆ. ರೈಟ್. ಅವರು ಒಂದು ದಿವಸಕ್ಕೆ 800 ಸಮೋಸ ಸೇಲ್ ಮಾಡ್ತಾರೆ, 800. ಒಂದು ಸಮೋಸ ಎಷ್ಟು ಇವಾಗ? 20 ರೂಪೀಸ್. ನಾವು ಅವಾಗ ಅಂಗಡಿ ಜಾಗ ಕೊಟ್ಟಾಗ 8 ರೂಪೀಸ್ ಇತ್ತು, ಆಮೇಲೆ 10 ರೂಪೀಸ್ ಮಾಡ್ಕೊಂಡ್ರು. 800 ಮಾಡ್ತಾರೆ. 800 ಇಂಟು 20 ರೂಪೀಸ್ ಎಷ್ಟಾಯ್ತು? 16,000. ಈ 4 ಕಾಲೇಜಿಂದ ಸೇರಿ ನಾನು ಹೇಳ್ತಾ ಇರೋದು, 4 ಕಾಲೇಜು 16,000 ಪರ್ ಡೇ. 4 ಜನ ದೊಡ್ಡಪ್ಪ ಮಗ ಚಿಕ್ಕಪ್ಪ ಮಗ ಎಲ್ಲ ಕರ್ಕೊಂಡ್ ಬಂದೆ ಅವ್ರಿಗೆ ದಿನಕ್ಕೆ 300 ರೂಪಾಯಿ ಕೊಡ್ತಾರೆ. 10,000 ರೂಪಾಯಿ ಸಂಬಳ, ಉಳ್ಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ ಅಮ್ಮ. ರೈಟ್. 16,000 ದಿನಕ್ಕೆ. ಎಷ್ಟು ದಿವಸ ಕಾಲೇಜ್ ನಡೆಯುತ್ತೆ? 20 ದಿವಸ ತಿಂಗಳಲ್ಲಿ ನಡೆಯುತ್ತೆ. 16 ಇಂಟು 20 ಎಷ್ಟಾಯ್ತು? 16,000 ಇಂಟು 20 ಬೇಡ, 15,000 ಇಂಟು 20 3 ಲಕ್ಷ. ಅವ್ರು ಏನು ಮಾಡಿಲ್ಲ, 3 ಲಕ್ಷ ದುಡಿದವ್ರು. ತಿಂಗಳಿಗೆ 3 ಲಕ್ಷ ದುಡಿದವ್ರು. ನಾವು 3 ಲಕ್ಷ ಕೊಟ್ಟು MBA ಮಾಡಿ ವರ್ಷಕ್ಕೆ 3 ಲಕ್ಷ ದುಡಿದೀವಿ. ಫ್ಯಾಕ್ಟ್. ನೀವು ಮಾಡ್ಬೇಕಂತ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಆ ವಿಲ್ಲಿಂಗ್ನೆಸ್ ಇರಬೇಕು. ಆ CID ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಕಮಿಟ್ಮೆಂಟ್, ಇನ್ವಾಲ್ವ್ಮೆಂಟ್, ಡೆಡಿಕೇಶನ್. ಆ 3 ಇರೋದಕ್ಕೆ ಅವರು ತಿಂಗಳಿಗೆ 3 ಲಕ್ಷ ದುಡಿತಾ ಇದ್ದಾರೆ. ಆ 3 ಇಲ್ಲ ಅಂತಿದ್ರೆ 3 ಲಕ್ಷ ದುಡಿಯಕ್ ಆಗ್ತಾ ಇರಲಿಲ್ಲ. ನೀವು 3 ಲಕ್ಷ ಪ್ಯಾಕೇಜ್ ಕೊಡಿದ್ರೆ ಹೋಗಿ ಸ್ವೀಟ್ ಎಲ್ಲ ತಗೊಬಂದ್ ಸರ್ಗೆಲ್ಲ ಮೇಡಮ್ಗೆಲ್ಲ ಕೊಟ್ಟು ಮ್ಯಾಮ್ ಐ ಮಾಡ್ತೀವಿ ಜಾಬ್ 3 ಲಕ್ಷ. ಎಷ್ಟು ಖುಷಿ ಇರುತ್ತೆ 3 ಲಕ್ಷ ಜಾಬ್. ಅವ್ರು ತಿಂಗಳಿಗೆ 3 ಲಕ್ಷ ದುಡಿತಾರೆ, ಅವ್ರು ಖುಷಿ ಇರಲ್ಲ, ಸೇಲ್ ಮಾಡ್ತಾರೆ. ರೈಟ್. ಅದ್ರ ನಿಮ್ಗೆ ಲೈವ್ ಎಕ್ಸಾಂಪಲ್ಸ್ಗಳು ತುಂಬಾ ಇದೆ. ಅದನ್ನ ಯಾವ ಇನ್ನೊಂದ್ಸರಿ ಸಿಕ್ಕಿದಾಗ ಹೇಳ್ತೀನಿ. ದಟ್ ಇಸ್ ವಾಟ್ ದಿ ಲಾಸ್ಟ್ ಎಂಟರ್‌ಪ್ರೆನ್ಯೂರ್‌ಶಿಪ್. ಮೈ ಅಡ್ವೈಸ್ ಇಸ್ ವಾಟ್ ಎವರ್ ದ ಸ್ಪೆಷಲೈಸೇಷನ್ ಇಫ್ ಯು ಹ್ಯಾವ್ ಟೇಕನ್, think as an employer and think in the perspective of entrepreneurship. ಎಂಟರ್ಪ್ರೆನ್ಯೂರ್ ಆಗಕ್ಕೆ ಟ್ರೈ ಮಾಡಿ. FKCCI ನಿಮ್ ಪಕ್ಕನೇ ಇದೆ, ನಮ್ಗಾದ್ರೆ ದೂರ. ನಾವೊಂದು ಏನು ಫೈನಾನ್ಸ್ದು ಐಡಿಯಾಥಾನ್ ಅಂತ ಮಾಡೋದು. ಡಾಕ್ ಗುರು ಅಂತ ಒಂದು ಕಂಪನಿ ಇದೆ. ಈಸ್ ರೆಡಿ ಟು ಇನ್ವೆಸ್ಟ್ 500 crores ಆನ್ ದಿ ಬಿಸ್ನೆಸ್ ಪ್ಲಾನ್. ನೀವ್ ಏನಾದ್ರು ಒಳ್ಳೆ ಕ್ರಿಯೇಟಿವ್ ಐಡಿಯಾಸ್ ಕೊಟ್ರೆ, ಇಲ್ಲ ಒಬ್ರು CA ಒಬ್ರು ಇದ್ದಾರೆ, ಅವರು 5 ಕೋಟಿ ಇಲ್ಲೇ ನಿಯರ್ ಬೈ ಇದ್ದಾರೆ, 5 crore rupees ಇನ್ವೆಸ್ಟ್ ಮಾಡಕ್ಕೆ ಕ್ಯಾಪಿಟಲ್ ಇನ್ವೆಸ್ಟರ್ಸ್ ನ ತಗೊಬಂದು ಕೊಡ್ತಾರೆ. ಇಫ್ ಯುವರ್ ಐಡಿಯಾ ಇಸ್ ಟು ಫೀಸಿಬಲ್. ಅವ್ರು 5 ಕೋಟಿ ಇನ್ವೆಸ್ಟ್ ಮಾಡೋರು ನಿಮ್ನ ನೋಡಿ ಇನ್ವೆಸ್ಟ್ ಮಾಡಲ್ಲ, ನಿಮ್ ಬಿಸ್ನೆಸ್ ಪ್ಲಾನ್ ನ ನೋಡಿ ವೆದರ್ ಇಸ್ ವರ್ಕಬಲ್, ಫೀಸಿಬಲ್ ಇನ್ ದ ಮಾರ್ಕೆಟ್ ಆರ್ ನಾಟ್, ಅದ್ರ ಮೇಲೆ ನೀವು ಟೇಕ್ ಕೇರ್. ಅವ್ರು 5 ಕೋಟಿ ಕೊಟ್ಟು 10 ಕೋಟಿ ಲಾಭ ಬಂದ್ರೆ ಒಂದ್ 5 ಕೋಟಿ ತಗೊಂಡು ಅದ್ರ ಪ್ರಾಫಿಟ್ ಕೇಳ್ತಾನೆ. ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಂತ. ಈ ತರ FKCCI 25 ಲಕ್ಷ ಕೊಡ್ತಾರೆ ನಿಮ್ ಬಿಸ್ನೆಸ್ ಪ್ಲಾನ್ ಚೆನ್ನಾಗಿದ್ರೆ. ಈ ತರ ಎಲ್ಲ ಆಪರ್ಚುನಿಟೀಸ್ ಇದೆ. ಥಿಂಕ್ ಆಸ್ ಅನ್ ಎಂಪ್ಲಾಯರ್, ನಾಟ್ ಆಸ್ ಅನ್ ಎಂಪ್ಲಾಯರ್. ಅದನ್ನ ಯಾವಾಗ ಆ ಪರ್ಸ್ಪೆಕ್ಟಿವ್ ಇಂದ ತಿಳ್ಕೊಳ್ಳಿ. ಕೆಲಸ ಮಾಡೋದು ಬಿಡೋದು, ಕಂಪನಿ ಸ್ಟಾರ್ಟ್ ಮಾಡೋದು ಬಿಡೋದು ಸೆಕೆಂಡ್ರಿ. ನೀವು ಯಾವಾಗ ಓನರ್ ಅಂತ ಥಿಂಕ್ ಮಾಡಿದ್ರೆ ಮಾರ್ಕೆಟಿಂಗ್ ಗೊತ್ತಿರಬೇಕು, ಫಿನಾನ್ಸ್ ಗೊತ್ತಿರಬೇಕು. ಪೊಲೀಸ್ ಸ್ಟೇಷನ್ ಒಂದು ಕಾಲ್ ಬರುತ್ತೆ, ಅನಾನಿಮಸ್ ಕಾಲ್, ಅನಾಮಿಕ ಕರೆ. ಸರ್ ಇಲ್ಲಿ ಒಬ್ಬ ಕೊಲೆ ಮಾಡಿ ಕಾರ್ಡ್ಸ್ ಆಡ್ತಾ ಇದ್ದಾನೆ ಬನ್ನಿ ಅಂತ. ಪೊಲೀಸರು ಬೇಡಿಯೆಲ್ಲ ಎತ್ಕೊಂಡು ಹೋಗ್ತಾನೆ. ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಡೋರ್ ಓಪನ್ ಮಾಡ್ತಾನೆ. ಕೊಟ್ಟಿರೋ ಅಡ್ರೆಸ್ಗೆ ಹೋಗಿ ಅಲ್ಲಿ 5 ಜನ ಕಾರ್ಡ್ಸ್ ಆಡ್ತಾ ಇದ್ದಾರೆ. ಯಾರು 5 ಜನ ಅಂದ್ರೆ ಡಾಕ್ಟರ್, ಇಂಜಿನಿಯರ್, ಲಾಯರ್, ಪೇಂಟರ್, ಡ್ರೈವರ್. ಇವನು ಏನು ಮಾತಾಡ್ದೇನೆ ಹೋಗಿ ಅರೆಸ್ಟ್ ಮಾಡ. ಯಾರು ಕೊಲೆ ಮಾಡಿದ್ದಾನೆ ಅವನ್ನ. ನನ್ನ ಕ್ವಶನ್ ಏನಿತ್ತು, ದಟ್ ಇಸ್ ದ ಲಿಸನಿಂಗ್ ಸ್ಕಿಲ್. ಅವ್ನು ಹಿಂಗೆ ಹೋಗಿ ಡೈರೆಕ್ಟ್ ಆಗಿ ಏನು ಮಾತಾಡದೆ ಕರೆಕ್ಟ್ ಕೊಲೆಗಾರನ್ನ ಅರೆಸ್ಟ್ ಮಾಡ್ದ. ನಾನು ಯಾರನ್ನ ಮಾಡ್ದ ಅಂತ ಏನು ಕೇಳಿಲ್ಲ, ಹೆಂಗ್ ಅರೆಸ್ಟ್ ಮಾಡ್ದ ಅಲ್ವಾ? ಹೆಂಗೆ ಅಂತ ನೀವು ಥಿಂಕ್ ಮಾಡ್ಬೋದ ವೈ ಅಂತ. ಹೌದು, ಬೇಡಿ ಹಾಕಿ ಅರೆಸ್ಟ್ ಮಾಡಿ. ಕರೆಕ್ಟ್. ವಯಸ್ಸಾದ್ರೂ ಬಂದಿತ್ತು. ಏನಿತ್ತು? ಇದಲ್ವಾ ಕ್ವಶನ್ ಅರ್ಥ ಆಯ್ತಲ್ವಾ? ನೋಡಿ, ಅವ್ರು ಹೋದಾಗ ಡೋರ್ ಓಪನ್ ಮಾಡಿದಾಗ ನಿನ್ನ ಹೆಸರೇನು? ಪುನೀತ್ ತರ ಒಂದೇ ಒಂದು ಹುಡುಗ ಕೂತ್ಕೊಂಡಿದ್ದ. ಇನ್ನು 4 ಜನ ಹುಡುಗಿರಿದ್ರು. ಫೋನಲ್ಲಿ ಏನ್ ಹೇಳಿದವನು, ಇಲ್ಲಿ ಒಬ್ಬ ಕೊಲೆ ಮಾಡಿ ಕಾರ್ಡ್ಸ್ ಆಡ್ತಾ ಇದ್ದಾನೆ. ಡೋರ್ ಓಪನ್ ಮಾಡಿದಾಗ ಒಂದು ಹುಡುಗ, 4 ಜನ ಹುಡುಗಿರು. ನನ್ನ ಫ್ಲೂ ಹೇಳಿದೆ 4 ಜನ ಹುಡುಗಿರು. ಮಾಡಿರ್ಲಿಲ್ಲ. ನಾನು ಫಸ್ಟ್ ಕ್ವಶನ್ ರಿಲೇಟೆಡ್ ಅದು ಜೆಂಡರ್ ಹೇಳಿದೆ. ಡೋರ್ ಓಪನ್ ಮಾಡಿದಾಗ ಅಲ್ಲಿ 5 ಜನ ಕಾರ್ಡ್ಸ್ ಆಡ್ತಾ ಇದ್ರು.
ಡಾಕ್ಟರ್, ಲಾಯರ್, ಡಾಕ್ಟರ್, ಇಂಜಿನಿಯರ್, ಲಾಯರ್, ಡ್ರೈವರ್, ಪೇಂಟರ್. ಡೋರ್ ಓಪನ್ ಮಾಡಿದ ತಕ್ಷಣ ಕರೆಕ್ಟ್ ಆಗಿ ಹಿಂಗ್ ಅರೆಸ್ಟ್ ಮಾಡ್ದ ಅಂತ ಕೇಳಿದೆ ನಾನು. ಹೇಗೆ ಅರೆಸ್ಟ್ ಮಾಡ್ದ? ಇಲ್ಲೊಬ್ಬ ಕಾರ್ಡ್ಸ್ ಆಡ್ತಾ ಇದ್ದಾನೆ ಅಂದ್ರೆ ಅದು ಹುಡುಗ, ಈ 4 ಜನ ಹುಡುಗಿರ ಜೊತೆ ಆಡ್ತಾವನೆ. ಆ ಹುಡುಗಿನ ಅರೆಸ್ಟ್ ಮಾಡಕ್ ಆಗುತ್ತಾ? ಹುಡುಗರನ್ನ ತಾನೇ ಅರೆಸ್ಟ್ ಮಾಡ್ಬೇಕು. ದಟ್ ಇಸ್ ದ ಆನ್ಸರ್ ಫಾರ್ ದಿಸ್. ರೈಟ್. Indeed, it was a very important day and a very important session because it's just a mark of beginning of your third semester, right? So in the third semester, the major question for all the students will be the opting of specialization and along with the project guidelines. So this time we have a project on training, which is basically very new and innovative one. So and majorly when you were in the second semester, you all had a confusion like which specialization to opt for, and many of you were coming and asking us like finance is good or marketing is good or analytics is good, and there was some confusions like analytics illa agalla, then again HR, marketing, there was some confusion. So again, like we made a point to give a detailed orientation sessions on all specializations, which is equivalently important, and as sir was telling, it's all based on your competencies. Again, we had a 2 resource person today. In the morning session, we had a Jayashri ma'am. So, and in the second session, we have Dr. Lakshmi Narayan sir. And from the Sheshadripuram College, from Postgraduate Department of Business Administration sir, we would like to thank you for accepting our invite, making your speech, and I hope it was very good and very informative session, students. So by this, I think you can definitely make a valuable decisions, and you can be again think twice and select your specialization wisely. So now you all have option to select any of the specialization that you want. So again later in the upcoming in another 2 or 3 days, we'll again take a decision like which specialization can be offered from the department. Sir, I personally thank you, sir. Within a call, sir has just accepted to come all the way because he had some busy schedules, and sir is an examiner for BCU, and he is actually a real guru to me. If I am standing here today and talking to you, entering into this stream and know something little bit about research, it's all because of sir. Even today, in fact, whatever the good things I definitely learn from him. Whenever I am down or I have some confusion, I'll just give him a call. So, ಯಾವಾಗಲೂ ಹೇಳ್ತಾರಲ್ಲ, ಒಬ್ಬ ಸ್ಟೂಡೆಂಟ್ ಹಿಂದೆ ಒಂದು ಗುರಿ ಇರಬೇಕು, ಗುರಿ ಹಿಂದೆ ಒಂದು ಗುರು ಇರಬೇಕು ಅಂತ. ಆ ಥರ ನನಗೆ ಗುರು ನಮ್ಮ ಸರ್, ಐ ಪ್ರೌಡ್ಲಿ